ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ ಅಶ್ಲೀಲ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರ ಸಾರಿದ್ದಾರೆ. ಅಶ್ಲೀಲ ಸಂದೇಶಗಳ ವಿರುದ್ಧ ಪೊಲೀಸ್ಗೆ ದೂರು ನೀಡಿದ್ದಾರೆ. 41 ಇನ್ಸ್ಟಾ ಖಾತೆಗಳ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದ್ದ ನಟಿ ಮಾಜಿ ಸಂಸದೆ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ನಡುವಿನ ಜಗಳ ಇದೀಗ ಠಾಣೆ ಮೆಟ್ಟಿಲೇರಿದೆ. ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ನಟ ದರ್ಶನ್ ಅಭಿಮಾನಿಗಳು ಎನ್ನಲಾದ ಹಲವು ವ್ಯಕ್ತಿಗಳ ವಿರುದ್ಧ ರಮ್ಯಾ ಕಾನೂನು ಕ್ರಮಕ್ಕೆ ಮುಂದಾಗಿದ್ದು ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ 4 ಪುಟಗಳ ಲಿಖಿತ ದೂರು ನೀಡಿದ್ದಾರೆ. ರಮ್ಯಾ ತಮ್ಮ ಈ ದೂರಿನಲ್ಲಿ 43 ಇನ್ಸ್ಟಾಗ್ರಾಂ ಖಾತೆಗಳ ಹೆಸರು ಉಲ್ಲೇಖಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರಿಗೆ ನಟಿ ಮನವಿ ಮಾಡಿದ್ದಾರೆ. ನಟಿ ರಮ್ಯಾ ನೀಡಿರುವ ದೂರು ಸ್ವೀಕರಿಸಿರುವ ಪೊಲೀಸ್ ಆಯುಕ್ತರು ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮದ ಭರವಸೆಯನ್ನು ಕೂಡ ನೀಡಿದ್ದಾರೆ. ರಮ್ಯಾ ಅವರು ಒಂದು ಪ್ರಮುಖವಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಕೆಲಸ ಮಾಡಬೇಕಾಗಿತ್ತು, ಈಗ ಅವರು ಆ ಕೆಲಸ ಮಾಡಿದ್ದಾರೆ. ಅನೇಕರು ಇದ್ರ ಬಗ್ಗೆ ಆರೋಪಿಸಿದ್ದಾರೆ. ನಟ ಪ್ರಥಮ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆಯವರೆಲ್ಲರೂ ಈ ಡಿ ಗ್ಯಾಂಗ್ ಡಿ ಕಂಪನಿ ಬಗ್ಗೆ ಮಾತಾಡಂಗೆ ಇಲ್ಲ, ಎಲ್ಲ ಮೈ ಮೇಲೆ ಬರ್ತಾರೆ, ಬೀದಿ ನಾಯಿ ಥರ ಅಟ್ಯಾಕ್ ಮಾಡಿಬಿಡ್ತಾರೆ, ನಾವು ಹಾಗಿದ್ರೆ ಏನು ಮಾತಾಡಂಗೆ ಇಲ್ವಾ, ಏನು ದೇವತಾ ಮನುಷ್ಯನ ಅಂತೆಲ್ಲ ಪ್ರಶ್ನಿಸ್ತಾ ಇದ್ರು. ರಮ್ಯಾ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ನಾನು ನನ್ನ ಮಗಂಗೂ ಹೆದರಲ್ಲ ಅಂತ ಅವರೇ ಹೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಖುದ್ದಾಗಿ ಹೋಗಿ ದೂರನ್ನು ನೀಡಿದ್ದಾರೆ ಲಿಖಿತ ರೂಪದಲ್ಲಿ. ಯಾರು ಒಬ್ಬರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದರೆ ಕೆಲವರು ಈ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ಗಳಲ್ಲಿ ಬಾಯಿಗೆ ಬಂದಂಗೆ ಪೋಸ್ಟರ್ಸ್ಗಳನ್ನ ಹಾಕೊಳ್ತಾ ಇರ್ತಾರೆ ಎಲ್ಲರ ವಿರುದ್ಧವೂ. ಅವ್ರಿಗೇನು ಹೇಳಿ, ಕೈಯಲ್ಲಿ ಮೊಬೈಲ್ ಇರುತ್ತೆ, ಇಂಟರ್ನೆಟ್ಟಿಗೆ ಹೆಂಗೋ ಏನೋ ಅವರು ರೀಚಾರ್ಜ್ ಮಾಡ್ಕೊತಾರೆ. ನಾವಿಲ್ಲಿ ಮನೇಲಿ ಕುತ್ಕೊಂಡು ಏನು ಬೇಕಾದ್ರೂ ಪೋಸ್ಟ್ ಹಾಕೋಬೋದು, ಯಾರ ಮೇಲೆ ಬೇಕಾದರೂ ಹಾಕೊಳ್ಬೋದು ಅನ್ನೋದೊಂದು ಇರುತ್ತೆ. ಸೊ ಆ ಥರ ಮಾಡೋರನ್ನ ಹುಡುಕಿ ಬುದ್ಧಿ ಕಲಿಸೋದು ತುಂಬ ಸೂಕ್ತ. ಸೊ ಆ ಕಾರಣಕ್ಕಾಗಿ ಆ ಕೆಲಸನ ರಮ್ಯಾ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ರಮ್ಯಾ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ, ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ, ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮಗೆ ಜಸ್ಟಿಸ್ ಸಿಗತ್ತೆ ಅಂತ. ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು. ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಆದಷ್ಟು ಬೇಗ ಆ್ಯಕ್ಷನ್ ತೆಗೆದುಕೊಳ್ತೀನಿ ಅಂತ ಹೇಳಿದಾರಂತೆ. ದಯವಿಟ್ಟು ಆ್ಯಕ್ಷನ್ ತೆಗೆದುಕೊಳ್ಳಿ. ಯಾರ್ಯಾರು ಬಾಯಿಗೆ ಬಂದಂಗೆ ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ, ಕಂಡ್ಕೊಂಡವ್ರ ಹೆಣ್ಮಕ್ಳು ಮನೆಯ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಇಲ್ಲೆಲ್ಲ ಹೋಗಿ ಅವ್ರು ಇಡೀ ವಂಶನೇ ಕರೀತಾ ಇರ್ತಾರಲ್ಲ. ಸೊ ಆ ಇಡೀ ವಂಶದವ್ರನ್ನೂ ಕರೆಸಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸೋದು ತುಂಬ ಸೂಕ್ತ. ಇದನ್ನು ಹೀಗೆ ಬಿಟ್ಟರೆ ಬೇರೆ ಇನ್ಯಾವುದೋ ಹಂತಕ್ಕೆ ಹೋಗ್ಬಿಡುತ್ತೆ. ಒಂದು ಪ್ರಕರಣ ನಡೆದಿದೆ, ಅದು ಕೋರ್ಟ್ನಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಏನೋ ಒಂದು ವಿಚಾರ ಹೇಳಿದೆ, ಅದನ್ನು ಆ ವಿಚಾರವನ್ನು ಪ್ರಸ್ತಾಪಿಸುವ ನಮ್ಮ ಮಾಧ್ಯಮದವ್ರಿಗೂ ಸೇರಿಸಿದಂತೆಗೆ ಕೆಲವು ಸೆಲೆಬ್ರಿಟಿಗಳಿಗೂ ಇವ್ರದ್ದೊಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮಾತಾಡೋಂಗೇ ಇಲ್ಲ. ಮಾತಾಡಿದ್ರು ಅಂದರೆ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೈತಾರೆ. ಸೊ ಒಂದು 4-5 ಜನರನ್ನು ಕರ್ಕೊಂಡೋಗಿ ಚೆನ್ನಾಗಿ ವರ್ಕ್ ಮಾಡಿ ಒಳಗಡೆ ಕೂರಿಸಿದ್ರೆ ಇನ್ನು ಉಳಿದವರು ಬಾಯಿ ಮುಚ್ಕೊಂಡಿರ್ತಾರೆ. ಈ ಎಲ್ರ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಇವ್ರುಗಳು ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಅಂತಲೇ ಇವ್ರ ವಿರುದ್ಧ ಯಾಕೆ ಆ್ಯಕ್ಷನ್ ಆಗಬಾರ್ದು? ಈಗ ಮೆಸೇಜಲ್ಲಿದ್ದಾರೆ, ಕೊನೆಗೆ ಮನೆ ಹತ್ರಕ್ಕೆ ಬರ್ತಾರೆ, ನಾಡಿದ್ದು ಧಮಕಿ ಹಾಕ್ತಾರೆ, ಮನೆ ಒಳಗೆ ನುಗ್ತಾರೆ, ಹಲ್ಲೆ ಮಾಡ್ತಾರೆ, ಇನ್ನು ಯಾವುದ್ಯಾವುದೋ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗುತ್ತೆ. ಇವ್ರುಗಳು ಇನ್ನೇನೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇಂಥ ತಲೆಕೆಟ್ಟವರಿಗೆ ಫಸ್ಟು ತಲೆ ಸರಿ ಮಾಡಬೇಕು. ಅಂದರೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಬೇಕು. ರಮ್ಯಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಇದ್ರ ಫಲ ಸಿಗಲಿ. ಇದರಲ್ಲಿ ಕೆಲವು ಹೆಣ್ಮಕ್ಳು ಕೂಡ ಇದ್ದಾರೆ ಫ್ಯಾನ್ಸ್ ಅಂತ ಹೇಳ್ಕೊಂಡವರು. ಅಂಥ ಹೆಣ್ಮಕ್ಳನ್ನು ಕೂಡ ಒದ್ದು ಒಳಗಡೆ ಹಾಕಿದ್ರೆ ತುಂಬ ಸೂಕ್ತ. ಯಾಕಂದರೆ ಮೈ ಮೇಲೆ ಹಾಗೆಯೇ ತಲೆಯಲ್ಲಿ ಸ್ವಲ್ಪನಾದ್ರು ಜ್ಞಾನ ಇರಬೇಕು. ನಾವು ಏನು ಮಾತಾಡ್ತಾ ಇದ್ದೀವಿ, ನಾವು ಯಾರ ಪರವಾಗಿ ಮಾತಾಡ್ತಾ ಇದ್ದೀವಿ, ಸಮಾಜದಲ್ಲಿ ಇದು ಯಾವ ಥರದ್ದು ಬೆಳವಣಿಗೆ ಆಗುತ್ತೆ, ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಕಂಡಲ್ಲಿ ಎಲ್ಲರ ಅಕೌಂಟಿಗೂ ಹೋಗಿ ಕಮೆಂಟ್ ಹಾಕೊಂಡು ಕೂತಿರ್ತೀರಾ, ಅಥವಾ ವಹಿಸ್ಕೊಳ್ಳಿ. ನಿಮ್ಮ ನೆಚ್ಚಿನ ಹೀರೋ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ಆದರೆ ನಿಮ್ಮ ತನವನ್ನು ಬಿಟ್ಟು ವಹಿಸ್ಕೊಳ್ಳೋದಿದೆಯಲ್ಲ, ಅದು ತೀರಾ ಅಸಹ್ಯ. ನಿಮಗೆ ಅನಿಸ್ಬೇಕು